ಎಸ್, ಈಗ ರಾಜ್ಯ ರಾಜಕಾರಣ ಹೌದು ಎಲ್ಲ ಸಮಾಜದ ನಿರ್ಮಾಣದ ಅಡಿಯಲ್ಲಿ ಸಂವಿಧಾನದ ಆಶಯದಂತೆ ನಡಿಬೇಕು, ಕರೆಕ್ಟು. ಆದರೆ ಈಗ ಅಹಿಂದ ಅಂದರೆ ನಿಮಗೆ ಗೊತ್ತಲ್ವ, ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತ ವರ್ಗದವರು, ಇಲ್ಲಿ ಏನೆಲ್ಲ ನಡೀತಾ ಇದೆ ಆ ಸಮುದಾಯವನ್ನು ಮೇಲೆತ್ತಬೇಕು ಅಂಥೇಳಿ ಆಯಾಯ ಸಮುದಾಯದವರಿಗೆ ಒಂದಿಷ್ಟು ಮಿನಿಸ್ಟರ್ ಪಟ್ಟವನ್ನು ಕೊಡಲಾಗತ್ತೆ. ಆದರೆ ಈಗ ಇದೇ ಅಸ್ತ್ರವನ್ನು ಇಟ್ಕೊಂಡು DK ಶಿವಕುಮಾರ್ ಮುಖ್ಯಮಂತ್ರಿ ಆಗುತ್ತಿದ್ದಂತೆ ಅಹಿಂದದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ ಅನ್ನೋದಕ್ಕೆ ಪೂರಕವಾದಂಥ ಅಪ್ಡೇಟ್ಸ್ ಆನ್ ಅಶ್ವವೇಗ ನ್ಯೂಸ್. ದಟ್ ಇಸ್ ದ ಬಿಗ್ ಬ್ರೇಕಿಂಗ್ ನ್ಯೂಸ್. ಜಮೀರ್ ಅಹಮದ್ ಖಾನ್, ಡಾಕ್ಟರ್ HC ಮಹದೇವಪ್ಪ ಲಾರ್ಡ್ ಔಟ್ ಆಗಿದ್ದಾರೆ. ಸಿದ್ದು ಹಾರ್ಟ್ ಮೇಲೆ ಸ್ಟ್ರೈಟ್ ಅಟ್ಯಾಕ್ ಮಾಡಿದ್ದಾರೆ ಮುಖ್ಯಮಂತ್ರಿ DKಶಿ ಅನ್ನುವ ರಾಜಕೀಯ ಲೆಕ್ಕಾಚಾರವಿದೆ. ಅಲ್ಪಸಂಖ್ಯಾತರಿಂದ ಜಮೀರ್, ಹಿಂದುಳಿದ ವರ್ಗದಿಂದ ಲಾರ್ಡ್ ಮತ್ತು ದಲಿತ ವರ್ಗದಿಂದ ಮಹದೇವಪ್ಪ. ಸಿದ್ದು ಪರಮಾಪ್ತರನ್ನೇ ಸದ್ಯಕ್ಕೆ ಸಂಪುಟದಿಂದ ಹೊರಗಿಡಲು DK ಶಿವಕುಮಾರ್ ಪ್ಲಾನ್ ಮಾಡ್ದಂಗೆ ಕಾಣ್ತಾ ಇದೆಯಾ? ಎಸ್, ಸಿದ್ದು CM ಆಗಿದ್ದಾಗ 3 ವರ್ಷ ಏನಾಗಿತ್ತು, ಇಲ್ಲಿ ಕಂಗಾಲ್ ಮಾಡಿದವರಿಗೆ ಶಾಕು. ಸಿದ್ದು ಆಪ್ತರಾದ ಜಮೀರು, ಲಾರ್ಡ್, ಮಹದೇವಪ್ಪ ಪೆವಿಲಿಯನ್ ಬ್ಯಾಕ್. ಸರ್ಕಾರ ಪಕ್ಷದಲ್ಲಿ ಈಗ ಮೂಲ ಕಾಂಗ್ರೆಸ್ಸಿಗರ ದರ್ಬಾರ್ ಅಂತ DK ಶಿವಕುಮಾರ್ ಮಾಡ್ದಂಗೆ ಕಾಣ್ತಾ ಇದೆ. ಅದಕ್ಕೆ ನೋಡ್ಬೋದು ನೀವು ಹೆಂಗ್ರಿ ಹೇಳ್ತೀರಾ ಅಂತ ಹೇಳಿದ್ರೆ, CM DK, DCM ಪರಮೇಶ್ವರ್, KPCC ಅಧ್ಯಕ್ಷ ಹರಿಪ್ರಸಾದ್ ಇವರೆಲ್ಲ ಮೂಲ ಕಾಂಗ್ರೆಸ್ಸಿಗರು. ನನ್ನ ಆಡಳಿತದಲ್ಲಿ ಅಹಿಂದ ಆಟ ಎಲ್ಲ ನಡೆಯಲ್ಲ ಅಂತ ಮೆಸೇಜ್ ಕೊಡ್ತಿದ್ದಾರೆ DK ಶಿವಕುಮಾರ್. ನೀವು ಕೇಳ್ಬೋದು, ಏನು ಅವ್ರು ಹೇಳಿದ್ರ? ರಾಜಕೀಯದಲ್ಲೆಲ್ಲ ಮಾಡ್ತಾರೆ, ಇಲ್ಲ ಅಲ್ವಾ? ಅದೇ ರೀತಿಯಾಗಿ ಅವರ ಒಂದು ಟ್ರ್ಯಾಕ್ ರೆಕಾರ್ಡ್ನ ಗಮನಿಸಿದಾಗ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುತ್ತೆ. ಅಷ್ಟು ಸುಲಭವಾಗಿ ಇಲ್ಲಿ ರಾಜಕಾರಣ ಕಣ್ಣಿಗೆ ಕಟ್ಟುವಂತೆ ಇದೆ. ಮತ್ತು ಇವರು ಆಡೋ ಆಟಗಳನ್ನು ನಾವು ನೋಡಿಲ್ವೇನ್ರಿ ಅಂತ ಇವತ್ತಿನ ಆಡೋ ಮಕ್ಕಳು ಕೂಡ ಹೇಳುವಂಗಿದೆ. ಯಾಕಂತ ಹೇಳಿದ್ರೆ ನಾವೀಗ ರಾಜಕಾರಣದಲ್ಲಿ ಅದು ಹೆಂಗ್ರಿ ಮಾಡ್ತೀರಿ ಡೈರೆಕ್ಟ್ ಕೇಳೋಕ್ಕಾಗಲ್ಲ. ಯಾಕಂದರೆ ಹೆಮ್ಮರವಾಗಿ ಬಂದ್ಬಿಟ್ಟಿದೆ ಪಾಲಿಟಿಕ್ಸ್. ಈಗ ನೀವು ಗಮನಿಸಿರ್ಬೋದು, ಯಾವುದಾದ್ರೂ ಆಫೀಸಲ್ಲಿ ಏನಾದರೂ ಸರಿ ಇಲ್ಲ ಅಂದರೆ ಅಲ್ಲಿ ದೊಡ್ಡ ಪಾಲಿಟಿಕ್ಸ್ ರೀ ಅಂತ ಹೇಳ್ತಾರೆ. ಕರೆಕ್ಟ್. ಸೊ ಪಾಲಿಟಿಕ್ಸ್, ದ ವರ್ಡ್ ಇಟ್ ಸೆಲ್ಫ್ ಈಸ್ ಅಡಲ್ಟ್ರೇಟೆಡ್. ಅದೇ ಕಲುಷಿತ ಆಗಿಬಿಟ್ಟಿದೆ. ಹೀಗಾಗಿ ನಾವು ಪಾಲಿಟಿಕ್ಸ್ ಅಂದರೆ ರಾಜ್ಯ ನೀತಿ ಅಂತ ಅಲ್ಲ, ರಾಜಕಾರಣ ಅಂದರೆ ಅದಕ್ಕೆ ಬೇರೆಯದ್ದೇ ರೀತಿ ಆಗಿಬಿಟ್ಟಿದೆ ಅಲ್ವಾ? ಹಿಂಗಿದೆ ಸದ್ಯಕ್ಕೆ ಸ್ಥಿತಿ. ಓಕೆ, ಒಟ್ಟಿನಲ್ಲಿ ಅಹಿಂದ ಅನ್ನೋ ಮಾತಿತ್ತಲ್ಲ, ಅಹಿಂದ ನಾಯಕರು ಅಂತ ಸಿದ್ದರಾಮಯ್ಯನವರು ಇದ್ದರು. ಆಮೇಲೆ ಸಿದ್ದರಾಮಯ್ಯನವರು ಅದಕ್ಕೆ ಬಹಳ ದೊಡ್ಡ ಅವರಿಗೆ ಲೇಬಲ್ ಇತ್ತು, ಒಬ್ಬ ಮಾಸ್ ಲೀಡರ್ ಅನ್ನೋ ಮಾತಿತ್ತು. ದೇವರಾಜ್ ಅರಸು ಅಂತ ಬಂದಾಗಲೂ ಕೂಡ ಅಹಿಂದ ಅನ್ನುವ ಒಂದು ಹಣೆಪಟ್ಟಿ ಇರ್ತಿತ್ತು. ಆದರೆ ಈಗ ಮೂಲ ಕಾಂಗ್ರೆಸ್ಸಿಗರು ನಮ್ಮದೇ ಆಡಳಿತ ನಡೆಸಬೇಕು ಅನ್ನುವ ಒಂದು ಮುನ್ನುಡಿಯನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರಾ. ನಮ್ಮದೇ ಆದಂಥ ಒಂದು ಪಡೆ 2028ಕ್ಕೆ ಗಮನದಲ್ಲಿ ಇಟ್ಕೊಂಡು ಈಗ ಎಲ್ಲ ತಯಾರಿ ಮಾಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. DK ಶಿವಕುಮಾರ್ ಅಬ್ಬರದ ಮಧ್ಯೆ HD ಕುಮಾರಸ್ವಾಮಿ ಆಟ ಶುರುವಾಗ್ತಾ ಇದೆ. ದಾಳ ಪ್ರತಿದಾಳ, ಆಟ ಹುಡುಕಾಟ ಎಲ್ಲ ಇದೆ. ಬನ್ನಿ ಬ್ರದರ್, 2028ಕ್ಕೆ ನಂದೇ ಸರ್ಕಾರ ಅಂತ ಓಪನ್ ಆಫರ್ ಇದ್ದಂಗಿದೆ. ಮುಳ್ಳನ್ನ ಮುಳ್ಳಿಂದಲೇ ತೆಗೆಯೋಣ ಅಂದ್ರೆ HD ಕುಮಾರಸ್ವಾಮಿ. ಮಾಜಿ ಕುಚಿಕ್ಕು ಜಮೀರ್ ಜೊತೆ ಕುಮಾರಸ್ವಾಮಿ ಏನಾದರೂ ಮಾತುಕತೆ ನಡೆಸಿದ್ರ? HC ಮಹದೇವಪ್ಪ, ಸಂತೋಷ್ ಲಾಡ್ ಸೇರಿ ಎಲ್ಲ ನನ್ನ ಜೊತೆಗೆ ಬನ್ನಿ ಅಂತ ಆಫರ್ ಕೊಡೋದ್ರ ಮೂಲಕ ಪಕ್ಷ ಬಲವರ್ಧನೆನೂ ಆಯಿತು. ಈ ಕಡೆ DK ಶಿವಕುಮಾರ್ ಅವರ ಟಾಂಗ್ಗಳಿಗೆ ಪ್ರತಿ ಟಾಂಗ್ ಕೊಟ್ಟಂಗೂ ಆಯಿತು ಅನ್ನೋ ಥರ ಏನಾದರೂ ರಾಜಕೀಯದ ಆಟ ನಡೀತಾ ಇದೆಯಾ? ಇದು ಬರೀ ರಾಜಕೀಯದ ಆಟ ಅಷ್ಟೇ ಅಲ್ಲ, ಕೆಸರೆ ಎರಚಾಟ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಸ್ಟ್ರಾಟಜಿಗಳು ಕೂಡ ಇರುತ್ತೆ. ತಂತ್ರ, ಪ್ರತಿತಂತ್ರ, ಕುತಂತ್ರ, ಮಂತ್ರ ಎಲ್ಲವನ್ನೂ ಕೂಡ ರಾಜಕಾರಣದಲ್ಲಿ ನೋಡಬಹುದು ಅನ್ನೋದಕ್ಕೆ ಇದು ಪ್ರಸಕ್ತ ಉದಾಹರಣೆ, ಜ್ವಲಂತ ಉದಾಹರಣೆ, ಪ್ರಸ್ತುತ ಉದಾಹರಣೆ. ಏನು ನಡೀತಾ ಇದೆಯಲ್ಲ ಇದೇ ಆಟ. ಕರ್ನಾಟಕದಲ್ಲಿ ನಾಟಕವಾಡುವಂಥ ರಾಜಕಾರಣ ಹೆಂಗಿರುತ್ತೆ ಅಂತ ಹೇಳಿದ್ರೆ ಹಿಂಗಿರುತ್ತೆ. ಇನ್ನೂ ಅಸಲಿ ಆಟ ಇನ್ನೂ ಶುರು ಆಗಬೇಕಾಗಿದೆ. ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋಂಗಿದೆ. ಯಾಕಂತ ಹೇಳಿದ್ರೆ ಇನ್ನೊಂದು ವಾರ ಕಳೆದಿದೆ. ಈಗ 10ನೇ ತಾರೀಕು ಬಂದರೆ 1 ವಾರ ಆಗುತ್ತೆ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡು. ಆದರೆ ಈಗ ಎಷ್ಟು ಜಟಾಪಟಿ ನಡೀತಾ ಇದ್ದಾವೆ, ಆಪರೇಷನ್ಗಳು, ಸರ್ಜರಿಗಳು ಭರ್ಜರಿಯಾಗಿ ನಡೆಯುತ್ತವೆ ಅನ್ನೋದಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ ಅನ್ನೋದು ಸುಸ್ಪಷ್ಟವಾಗಿದೆ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯೋಣ ಅಂತ HD ಕುಮಾರಸ್ವಾಮಿ ಅವರು ತಮ್ಮ ಸ್ಟೈಲಲ್ಲಿ ಏನಾದರೂ ಹೇಳಿದ್ರ ಅಂದರೆ ಮುಳ್ಳಿನ ತೆಗೆಯಲಿ ಅಂತ ಹೇಳೋದಲ್ಲ, ಅಂಡರ್ಸ್ಟುಡ್, ಇನ್ಸೈಡ್ ಸ್ಟೋರಿ ಅನ್ನುವ ಅರ್ಥದಲ್ಲಿ ನಾವಿದನ್ನು ಗಮನಿಸ್ಬೋದು.